ಗೈಸ್ ಬೆಳಗ್ಗೆ ನಾನು ವೀಡಿಯೋ ಮಾಡ್ತಿರೋ ವಿಷಯ ಏನಂದರೆ ನನ್ನ ಮದುವೆ ಶಾಪಿಂಗ್ ಹೋಗ್ತಿದ್ದೀವಿ. ನನ್ನ ಮದುವೆಯಲ್ಲಿ ಫಸ್ಟ್ ಶಾಪಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಮದುವೆ ಇರೋದಿನ ಒಂದೇ ತಿಂಗಳು. ಸೊ ಇವತ್ತು ನಾನು ಸ್ಯಾರಿ ಶಾಪಿಂಗ್ ಹೋಗ್ತಾಯಿದ್ದೀನಿ. ನನ್ನ ಮದುವೆ ಸ್ಯಾರಿ ಶಾಪಿಂಗ್ಗೆ ಎಲ್ಲಿಗೆ ಹೋಗ್ತೀನಿ, ಯಾವ ಸೀರೆ ತೊಗೋತೀನಿ, ಯಾವ್ಯಾವ ಥರ ಸೀರೆ ತೊಗೋತೀನಿ, ಎಲ್ಲಿ ಹೋಗಿ ಶಾಪ್ ಮಾಡ್ತೀನಿ ಅನ್ನೋದನ್ನು ನೋಡಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಪುನಿ ಮನೆ, ನಮ್ಮ ಮನೆ ಅಂದರೆ ಹುಡುಗ ಮನೆ ಹುಡುಗಿ ಮನೆ ಒಟ್ಟಿಗೆ ಸ್ಯಾರಿ ತರಕ್ಕೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಸ್ವಲ್ಪ ಏನೋ ಪ್ಲ್ಯಾನ್ ಚೇಂಜ್ ಆಗಿದೆ. ಹಾಗಾಗಿ ಇವತ್ತು ನಮ್ಮನೆ ಸ್ಯಾರಿ ತರಕ್ಕೆ ಹೋಗ್ತಿದ್ದೀವಿ. ನನ್ನ ಜೊತೆಗೆ ನಮ್ಮ ಅಕ್ಕಂದಿರು ಬರ್ತಿದ್ದಾರೆ, ನನ್ನ ಸಿಸ್ಟರ್ಸು, ಹಾಗೆ ನಮ್ಮಮ್ಮ, ನನ್ನ ತಂಗಿ, ನಾನು, ಪುನಿ ಎಲ್ಲರೂ ಹೋಗ್ತಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಒಂದು ಸ್ಮಾಲ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋದ್ರೆ ಮರ್ತೋಗ್ಬಿಡುತ್ತಲ್ಲ ಯಾರಿಗೆ ತೊಗೋಬೇಕು ಯಾರಿಗೆ ತೊಗೋಬಾರ್ದು ಅಂತ. ಹಾಗಾಗಿ ಎಲ್ರಿಗೂ ಸ್ಯಾರಿ ತೊಗೊಂಡು ಫಸ್ಟ್ ನನಗೆ ಶಾಪ್ ಮಾಡಿಕೊಂಡು ಆಮೇಲಿಂದ ಎಲ್ರಿಗೂ ತೊಗೊಂಡು ಬರ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ಯಾರಿ ತೊಗೊಳಕ್ಕೆ ಬಂದಿದ್ದೀವಿ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ಗೆ. ಈಗ ನಮ್ಮ ಅಕ್ಕಂದಿರು ಬಂದಿಲ್ಲ, ಸೊ ನಾವು ಸ್ಯಾರಿ ನೋಡ್ತಾ ಇರೋದು ಅಂತ ಹೋಗ್ತಾ ಇದ್ದೀವಿ. ಇದು ಎರಡರಲ್ಲಿ ಬಂದು ಸೆಲೆಕ್ಟ್ ಮಾಡಬೇಕು. ನನ್ನ ತಂಗಿದಿರು ಈ ಸ್ಯಾರಿ ತಗೋ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಮುಹೂರ್ತಮ್ಗೆ ಗೋಲ್ಡೇ ಬೇಕಿತ್ತು. ನಂಗಿನ್ ಮುಂಚೆ ಇವಳು ತಗೊಳಕ್ಕೆ ವೆಯ್ಟ್ ಮಾಡ್ತಾರೆ ಜಾಸ್ತಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಬಂದರು. ನಾನು ಗೋಲ್ಡ್ ತೊಗೋಬೇಕಂತ ಹೋಗಿದ್ದೆ. ಆ್ಯಕ್ಚುಲಿ ನನಗೆ ಗೋಲ್ಡೇ ಸಿಕ್ತು. ನನ್ನ ಸಿಸ್ಟರು ಒಂದು 2-3 ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅವರು ಬೇಡ ಇದೇ ಇರಲಿ ಅಂತ ಹೇಳಿದ್ರು. ಆ್ಯಂಡ್ ಪುನಿನೂ ಬಂದಿರೋದ್ರಿಂದ ನಾನು ಪುನಿನೂ ಕೇಳಿದೆ ಯಾವ್ದು ತೊಗೊಳ್ಳಿ ಅಂತ. ಅವ್ನು ಇದೇ ಚೆನ್ನಾಗಿ ಕಾಣಿಸ್ತಿದೆ ತೊಗೋ ಅಂತ ಹೇಳ್ದೆ. ಆ್ಯಂಡ್ ನನಗೆ ಬೇಗನೆ ಸಿಕ್ಬಿಡ್ತು ಮುಹೂರ್ತಮ್ ಸ್ಯಾರಿ. ಹೋಗಿದ್ದು ಒಂದು 5 ಮಿನಿಟ್ಸಲ್ಲೇ ಸೆಲೆಕ್ಟ್ ಮಾಡಿಕೊಂಡು ವೇರ್ ಮಾಡಿಸಿ ನೋಡಿದೆ, ಇಷ್ಟ ಆಯಿತು. ಫೈನಲ್ ಇದನ್ನೇ ನಾನು ತೊಗೊಂಡೆ ಮುಹೂರ್ತಮ್ಗೆ. ನೋಡಿ ಮಾರಾಮರಿದಿಲ್ಲ ನನ್ನ ಜೊತೆ ನಿಂತು. ಸ್ಯಾರಿ ಬೇಗ ಸೆಲೆಕ್ಷನ್ ಆಗಿದೆ. ಹುಡುಕೋದೆಲ್ಲ ಬೇಗ ಸೆಲೆಕ್ಟ್ ಆಗೈತೆ ಅಂತ ಹುಡ್ಕೋತವ್ರೆ. ಸೆಲೆಕ್ಟ್ ಮಾಡು ಅಂದರೆ ಇವಳು ಇಟ್ಕೊಂಡು ನಿಂತವಳೆ. ಇದಾ ಹೇಳಿ ನಮ್ಮ ಹುಡುಗಿಗೆ ಯಾವ ಸೆಲೆಕ್ಟ್ ನನ್ನ ಬುಟ್ಟಿ ಅವ್ರವರೇ ಸೆಲೆಕ್ಟ್ ಮಾಡ್ಕೋತವ್ರೆ. ಫೀಲ್ ಮಾಡ್ಕೋತಾವಳೆ. 3,500 ತಗೊಳಕ್ಕೆ 2,000 ತಗೊಬಿಟ್ಟಿದ್ದು. ಇದು ಯಾವುದೋ ಇಟ್ಕೊಂಡಿದ್ದೀನಿ. ನಮ್ಮ ಅಕ್ಕ ಬರ್ಬೇಕು, ಇನ್ನೂ ಅಕ್ಕ ಸೆಲೆಕ್ಷನ್ ಮಾಡೋಕ್ಕೆ ಬಂದಿಲ್ಲ. ಅವಳೆಲ್ಲ 8,000 ತಂದ್ಬಿಟ್ಟು 2,000 ರೂಪಾಯಿ ಸೀರೆ ತಗೊಂಡಿರೋದಕ್ಕೆ ಬೇರೆ ಶಾಪಿಂಗ್ ನೋಡ್ತಾಳೆ. ಅವಳಿಗೆ 2,000 ರೂಪಾಯಿ ಸೀರೆ ಇಷ್ಟ ಆಗಿಲ್ವಾ, ವಾಪಸ್ ನನಗೆ ಕೊಟ್ಬಿಡ್ತಾಳೆ. ಅವಳಿಗೆ ಅಲ್ಲಿ ಬೇರೆ ತಗೋತಾಳೆ. 2 ಸ್ಯಾರಿ ಶಾಪಿಂಗ್ ಆಗಿದೆ. ಅದರಲ್ಲಿ ಯಾಕೋ ದಾರೆದು ಬೇಡ ಅಂತವ್ರೆ. 16,000 ಅಂದ್ಬಿಟ್ಟು ಏನು ನೋಡೋದು. ಗೋಲ್ಡಲ್ಲಿ ತಗೊಬಿಟ್ಟವಳೆ. ಒಂದು ಸೀರೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಇವಳು ಚೆನ್ನಾಗಿತ್ತು ಅಂತವಳೆ, ಇವಳು ಚೆನ್ನಾಗಿಲ್ಲ ಅಂತವಳೆ. ನಾನು ಜಾತ್ರೆ ಜಾಸ್ತಿ ಅದಕ್ಕೆ ಕಲರ್ಫುಲ್ ಆಗಿ ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡೈತಿ. ಇವಾಗ ನನ್ನ ತಂಗಿಗೆ ಸ್ಯಾರಿ ಮತ್ತು ನಮ್ಮ ಅಕ್ಕಂದಿರಿಗೆ ಸ್ಯಾರಿ ತೊಗೊಳಕ್ಕೆ ಬಂದಿದ್ದೀವಿ. ಇವಳಿಗೇನೋ ಲೆಹಂಗ ಬೇಡ, ಗೌನ್ ಬೇಕಂತೆ. ಗೌನ್ ಇಲ್ಲ. ಅಯ್ಯೋ ಆಗಲ್ಲಪ್ಪ ಶಾಪಿಂಗ್ ಮಾಡೋಕ್ಕೆ. ಇವಾಗ ಬಂದಿರೋದು ನಾವು ರಾಜಶ್ರೀಗೆ ಕೊಡೋರಿಗೆ, ನಮ್ಮ ಫ್ಯಾಮಿಲಿಯವ್ರಿಗೆ ಈ ಥರ ಸೆಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗೈತೆ. ಇದು ಕೊಡೋರಿಗೆ. ಇನ್ನೂ ನೋಡ್ತಾ ಇದ್ದೀವಿ ಕೊಡೋರಿಗೆ. ಶಾಪಿಂಗ್ ಮಾಡ್ತಿರೋದು ನಾವು, ತಿಂತಿರೋದು ಅವರು. ಫುಲ್ ಸುಸ್ತಾಗಿರೋ ಥರ. ಅಲ್ಲ ನೀವಿಬ್ರಿಗೆ ತಂದಿದೆಯಲ್ಲ, ನಮಗೂ ತರ್ಬೇಕು ತಾನೇ. ಕೊಡಿ ಅಂದರೆ ತಿನ್ನೋದೇ ಒಂದು ನೆಪ ಅಂತ ತಿಂತವ್ರೆ, ನಮ್ಗೆ ಕೊಡ್ತಿಲ್ಲ. ಸಿಂಪಲ್. ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಇನ್ನೂ ಶಾಪಿಂಗ್ ಬೇಜಾನಿದೆ, ಮಾಡಬೇಕು. ಈಗ ಊಟ ಮಾಡಿ ಶಾಪಿಂಗ್ ಹೋಗ್ಬೇಕು. ಅಯ್ಯೋ ನಮ್ಮ ಶಾಪಿಗೆ ಇನ್ನೂ ಮುಗ್ದಿಲ್ಲ. ಇನ್ನೂ ಪುನಿಗೆ ಬಟ್ಟೆ ತೊಗೋಬೇಕು. ಈಗ ನಮ್ಮದು 2 ರೌಂಡ್ ಆಗಿದೆ. ಒಂದು ಕರ್ನಾಟಕ ಸಿಲ್ಕ್ ಸ್ಯಾರಿ ಮತ್ತು ಇನ್ನೊಂದು ರಾಜಶ್ರೀಗೆ ಹೋಗಿದ್ವಿ. ಈಗ ಸುಮಂಗಲಿಗೆ ಹೋಗಿ ಅಲ್ಲಿ ತೊಗೊಂಡು ಅಲ್ಲಿಂದ ಪುನಿಗೆ ತೊಗೊಳಕ್ಕೆ ಹೋಗ್ಬೇಕು. ಮದುವೆ ಶಾಪಿಂಗ್ ಸವಾಸಾಗಲ್ಲ ದೇವ್ರೆ. ಪುನಿ ಅವರೇ, ಹೆಂಗಿದೆ ಎಕ್ಸ್ಪೀರಿಯನ್ಸ್ ಸ್ಯಾರಿ ಶಾಪಿಂಗು? ಸಾಕಾ? ಏನು ಮಾಡ್ತಿಲ್ಲ, ಕೂತಿರೋದಕ್ಕೆ ಇಷ್ಟು ರೇಂಜಿಗೆ ಬಿಡ್ಲಕ್ಕೆ ಕೊಡ್ತಾವನೆ. ಇನ್ನೇನಾರು ಓಡಾಡ್ಬಿಟ್ಟಿರಿ ಇನ್ನೇಂಗೋ. ಹಿಂಗೆ ಔಟ್ಫಿಟ್ ಅಂತ ನೋಡಿ, ಅರ್ಧ ಗಿಡ ಪ್ಯಾಂಟ್ ಹಾಕಿರೋದೇ ಔಟ್ಫಿಟ್ ಅವಳು. ಇವಾಗ ಮನ್ನಾರ್ಸ್ಗೆ ಬಂದಿದ್ದೀವಿ. ನಿಶಾ ಮೇಡಮ್, ಹೆಂಗಿದೆ ಶಾಪಿಂಗ್? ಸೂಪರ್. ನಮ್ಮ ಮಾವಂದಿರಿಗೆ ಬಟ್ಟೆ ಹರಿಸ್ಕೊಳಕ್ಕೆ ಬಂದಿದ್ದೀವಿ. ಜೆಂಟ್ಸ್ಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ಬಟ್ಟೆ ಹರಿಸ್ಕೊಳಕ್ಕೆ ಇನ್ನೂ ಮುಗ್ದಿಲ್ವಾ ನಿಮ್ದು? ಏನು ಹುಡುಕ್ತಾ ಇದ್ರಿ? ರೆಡಿಮೇಡ್ ಇಲ್ಲ ಮದ್ವೆಗೆ 2 ವರ್ಷ ಆಗಿರೋ ಗಂಡಂಗೆ ಮ್ಯಾಚಿಂಗ್ 4 ಅವಳೇ ಮನೆ ಹೊರದಿಕ್ಕಿರ್ಕೊತಾಳೆ. ಅವ್ರ ಹಸ್ಬೆಂಡ್ಗೆ ಮ್ಯಾಚಿಂಗ್ ಬೇಕಂತ. ಮ್ಯಾಚಿಂಗ್ ಅಂತಾನೆ ಇಲ್ಲೇ ತಗೊಬಿಡೆ. ಅದು ಸ್ಯಾರಿ ಮ್ಯಾಚಿಂಗ್ ಯಾವ್ದು ನಿಂದು? ಪರ್ಪಲ್ಲ ತಗೋ. ಮನ್ನರ್ಸ್ ಮುಗಿಸ್ಕೊಂಡು ಇವಾಗ ಸುಮಂಗಲಿಗೆ ಬಂದಿದ್ದೀವಿ. ಸಾಕೈತೆ. ಇನ್ನೂ ಸ್ಯಾರಿ ತಗೊಳಕ್ಕೆ ಬೇಜಾರೈತೆ. ಇವಾಗ ಸುಮಂಗಲಿಗೆ ಬಂದಿದ್ದೀವಿ.
ನಮಗೆ ಎಲ್ಲ ರೀತಿ ತೊಂದರೆ ಐತಿರೋದು. ಆದ್ರೆ ನನಗೆ ಈ ಲಾಂಗ್ ಡ್ರೆಸ್ಸು ನೋಡಿದ ತಕ್ಷಣ ಇಷ್ಟ ಆಯಿತು, ಬಟ್ ನನಗೆ ಅದನ್ನು ಕೈಯಲ್ಲೂ ಎತ್ತಕ್ಕಾಗ್ತಿರ್ಲಿಲ್ಲ. ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ವೇರ್ ಮಾಡಿ ನೋಡಿದೆ. ಅದು ತುಂಬ ವೆಯ್ಟು ಮತ್ತು ಲಾಂಗ್ ಇದ್ದಿದ್ದರಿಂದ ನಾನು ತುಂಬ ಶಾರ್ಟ್ ಇದ್ದೀನಿ, ಹಾಗಾಗಿ ಅದು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಬೇಡ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಎರಡನೇ ಡ್ರೆಸ್ ಟ್ರಯಲಿಗೆ ಬಂದಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದನ್ನು ವೇರ್ ಮಾಡಿದೆ ಆ್ಯಂಡ್ ಇದು ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಸ್ವಲ್ಪ ಸಿಂಪಲ್ ಬೇಕಾಗಿತ್ತು. ಈ ಅಕ್ಕ ಮಾತ್ರ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ, ಆ ಥರ ತೊಗೊಳಪ್ಪ, ಈ ಥರ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಈ ಡ್ರೆಸ್ ವೇರ್ ಮಾಡಿದಾಗ ಅಲ್ಲೇ ಇನ್ನೊಬ್ರು ಕಸ್ಟಮರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ನಾನು ಈ ಅಕ್ಕನ ಕೇಳ್ತಾ ಇದ್ದೆ. ಸೊ ಈ ಅಕ್ಕ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಡ್ರೆಸ್ ತೊಗೊಳಕ್ಕೆ ಹೋದಾಗ. ಡ್ರೆಸ್ಸು ಫಿಕ್ಸ್ ಆಗಿದೆ ಗೈಸ್. ಈಗ ನನ್ನ ತಂಗಿ ಟ್ರಯಲ್ ನೋಡೋಕೆ ಹೋಗಿದ್ದಾಳೆ, ಅವಳದಾದರೆ ಮುಗೀತು. ನನ್ನ ತಂಗಿ ಅವ್ರಿಗೆ ಎಲ್ಲ ಶಾಪಿಂಗ್ ಮುಗಿದಿದೆ. ಫೈನಲಿ ಸುಮಂಗಲಿ ಸಿಲ್ಕ್ಸಲ್ಲಿ ಮುಗಿಸಿದ್ವಿ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಅಂದರೆ 90% ಅಲ್ಲ 80% ಮುಗೀತು. ನಮ್ಮ ಅಮ್ಮವ್ರನ್ನ ಲಗೇಜು ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಬಸ್ ಸ್ಟ್ಯಾಂಡಿಗೆ ಕಳಿಸಿದ್ವಿ. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಎಲ್ರಿಗೂ ಒಂದು ಕಪ್ ಚಾ ಕೊಡಿಸಿ ಬರೀ ಕಡೆಗೆ ಬಸ್ ಹಲ್ಸೋದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಕಡೆಗೆ. ನಿಮ್ದು ಇನ್ನೂ ಒಂದು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬೇಗ ಮುಗಿಸಿದ್ದೀವಿ. 11 ಗಂಟೆಗೆ ಬಂದು 5:15ಗೆಲ್ಲ ಶಾಪಿಂಗ್ ಮುಗಿಸಿದ್ದೀವಿ ನಾವು. ಎಲ್ಲ ಆಶ್ಚರ್ಯ ಆಯ್ತವ್ರೆ. ಎಲ್ಲ ಕಾಸ್ಟ್ಲಿವೇ ತಗೊಂಡು ಸತ್ತವಳೆ. ಮದುವೆ ಮೇಲೆ ಕಾಸ್ಟ್ಲಿ ತಗೋಬೇಕಲ್ವಾ? ಇವಳೇ ತಗೊಂಡವಳೆ. ಎಷ್ಟು? ಇವಳೆ 8,000 ರೂಪಾಯಿ ಬಟ್ಟೆ ತಗೊಂಡವಳೆ. ಇನ್ನು ನಾನು ತಗೋಬಾರ್ದು ಮದುವೆ ಹುಡುಗಿ. ಅರ್ಧ ಶಾಪಿಂಗ್ ಆಗೈತೆ. ಅಷ್ಟಕ್ಕೆ ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಇನ್ನು ಅಯ್ಯೋ ವಿಡಿಯೋ ಮಾಡಿದ್ದೀನಿ, ಅದು ವಿಡಿಯೋಗಳು ಯಾವುದೂ ಆಗಿಲ್ಲ. ಎಲ್ಲ ಸ್ಟಾರ್ಟ್ ಕೊಟ್ಟಿದ್ದೀನಿ, ಯಾವುದು ರೆಕಾರ್ಡೇ ಆಗಿಲ್ಲ. ಯಾವ್ಯಾವ ಬಟ್ಟೆ ತೊಗೊಂಡೆ ಅಂತ ಆಮೇಲಿಂದ ತೋರಿಸ್ತೀನಿ. ಎಸ್ ಗೈಸ್, ನೆನ್ನೆ ರಾತ್ರಿಗೆ ಬಂದಿದ್ದು ಲೇಟ್ ಆಯಿತು, ವೀಡಿಯೋನ ಎಂಡ್ ಮಾಡಲಿಲ್ಲ. ಹಂಗೆ ಇನ್ನೇನಾಗಿದೆ ಅಂದರೆ ತಗೊಳ್ಳೋ ಇದರಲ್ಲಿ ವೀಡಿಯೋ ಆಗ್ತಿದೆ ಅಂತ ವೀಡಿಯೋ ಆನ್ ಮಾಡಿದ್ದೀನಿ. ನೋಡ್ರಿ ಎಲ್ಲೂ ವೀಡಿಯೋಗಳು ಆಗಿಲ್ಲ. ಹಾಗಾಗಿ ಮತ್ತೆ ಶಾಪಿಂಗ್ ಹೋಗ್ಬೇಕಲ್ಲ, ಆ ವಿಡಿಯೋ ಮತ್ತು ಈ ವಿಡಿಯೋ ಒಟ್ಟಿಗೆ ಹಾಕ್ತೀನಿ. ಆ್ಯಂಡ್ ನಾನು ಗಾಬರಿಲಿ 2 ಸೀರೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಮ್ಮನೆ ಕಡೆಯಿಂದ 3 ಸ್ಯಾರಿ ತೊಗೋಬೇಕಂತೆ. ಅದನ್ನು ಪುನಿಯವ್ರ ಜೊತೆ ಹೋಗ್ತೀನಲ್ಲ ಅವಾಗ ತೊಗೋತೀನಿ. ಆ ವಿಡಿಯೋ ಈ ವಿಡಿಯೋ ಎರಡನ್ನೂ ಒಟ್ಟಿಗೆ ಹಾಕ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲಿಂದ ಬೇಕಾದರೆ ಸಪ್ರೇಟ್ ಲಾಗ್ ಮಾಡ್ತೀನಿ ನಾನು ಯಾವ್ಯಾವ ಸೀರೆ ತೊಗೊಂಡೆ ಅಂತ. ಬಟ್ ಇವಾಗ ಏನೇನು ತೊಗೊಂಡೆ ಅಂತ ಅಷ್ಟೇ ವಿಡಿಯೋ ಮಾಡಿರ್ತೀನಿ. ಅದೊಂದೇ ಲಾಗ್ನ ಹಾಕಿರ್ತೀನಿ, ನೋಡಿ. ಎಸ್ ಗೈಸ್, ಬಟ್ಟೆ ಶಾಪಿಂಗ್ ಒಂದು ಅರ್ಧ ಮುಗಿದಿದೆ, ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ. ಅದಕ್ಕೂ ಹೋಗಬೇಕು. ಒಂದು ಅರ್ಧ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವತ್ತು ಕಾರ್ಡ್ ಸೆಲೆಕ್ಷನ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾವ ಥರ ಕಾರ್ಡ್ನ ಮಾಡಿಸ್ಬೇಕು ಮದುವೆಗೆ ಇನ್ವಿಟೇಷನ್ಗೆ ಅಂದ್ಬಿಟ್ಟು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇದು ನಮ್ಮದು ಗೈಸ್, ಇದು ವಿಡಿಯೋ ಕಂಟಿನ್ಯೂ ಆಗ್ತಿದೆ. ಪಾರ್ಟ್ 1 ಪಾರ್ಟ್ 2 ಅಂತಲ್ಲ, ವಿಡಿಯೋ 2 ಮಾಡ್ಕೊಂಡಿದ್ದೀನಿ. ಒಂದು ನಾವು ಸ್ಯಾರಿ ತರಕ್ಕೆ ಹೋಗಿದ್ದೀವಿ, ಇವತ್ತು ಪುನಿ ಮನೆ ಕಡೆಯಿಂದ ಸ್ಯಾರಿ ತರಕ್ಕೆ ಹೋಗ್ತಿದ್ವಿ. ಸೊ ಎರಡೂ ಒಂದೇ ಲಾಗಲ್ಲಿ ಹಾಕ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಗೈಸ್ ಇವಾಗ ಶಾಪಿಂಗಿಗೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು ಏನೇನು ತೊಗೋತೀನಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿದ್ದಾರೆ. ಶಾಪಿಂಗ್ ಮಾಡಬೇಕು. ನಾವು ಬಂದಿರೋ ಟೈಮಿಂಗ್ಸ್ ಬಂದು 5:15ನಾ? 5:15. ಎಷ್ಟು ಬೇಗ ಮುಗಿಸ್ತೀವಿ ಅಂತ ನೋಡ್ಬೇಕೀಗ ಶಾಪಿಂಗ್. ಫುಲ್ ಕ್ರೌಡ್. ದಸರಾ ಕ್ರೌಡ್ ಐತೆ ಮೈಸೂರು. ದಸರಾ ಮುಗ್ದಿದೆ, ಆದರೂ ಇಷ್ಟೊಂದು ಇವತ್ತು ವಾಲ್ಮೀಕಿ ಜಯಂತಿ ರಜಾ ಬೇರೆ ಅಲ್ಲ. ಸೊ ಕ್ರೌಡು. ಬೇಗ ಹೋಗಿ ನನಗೆ ಓದಿಗೆ ಶಾಪಿಂಗ್ ಮಾಡಿಕೊಂಡು ಬರಬೇಕು. ಲೈಟಿಂಗ್ ಎಷ್ಟು ಜನ ಬಂದಿದ್ವಿ. ಈಗ ಶಾಪಿಂಗ್ ಬೇಗ ಮುಗಿಸ್ಬೇಕು. ನಾನು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನೇ ಈ ಸ್ಯಾರಿನ ರಿಸೆಪ್ಷನ್ ಸ್ಯಾರಿನ ಸೆಲೆಕ್ಟ್ ಮಾಡಿದರು. ಸೊ ಇರಲಿ ಅಂತ ನಾನು ರಿಸೆಪ್ಷನ್ಗೆ ಇದೇ ಸ್ಯಾರಿ ತೊಗೊಂಡೆ ಫೈನಲಿ. ಬರೀ ಬಂದು ಕೂತ್ಕೊಳ್ಳೋಕೆ ಬಂದಿಲ್ಲ. ಹೇಗಿದೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. 2ನೇ ಸತಿ ಅಲ್ವಾ? ಹೆಂಗಿದೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್? 2 ಮತ್ತೆ 2 ಅಲ್ಲ 3 4 ನಂದು ಮುಗಿತು 4 2 ಬಿಲ್ ಹಾಕೋರೆ. ಒಂದು 9,000 ಅಣ್ಣ ನಂದು ಇಲ್ಲೇ 4 ಸೀರೆ ಇದೆ. ಅಣ್ಣ ಹೆಂಗಿದೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್? ಸುಮ್ ಕೂತವ್ರೆ, ಅದಕ್ಕೆ ಏನು ವ್ಯೂ ಕೇಳಿ. ನೋ ಕಮೆಂಟ್. ಚೆನ್ನಾವ್ರೆ. ನಮ್ದಿದೆ 2ನೇ ಸತಿ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ. ಖುಷಿಯಾಗಿ ನೋಡ್ಕೊಂಡು ಕೂತಿದ್ದೀನಿ ನಾನು. ಸೀರೆ ನೋಡ್ತಾ ಇದ್ಯೋ? ಇಲ್ಲ ಬಂದಿರೋ ಎಲ್ಲರೂ ನೋಡ್ತಾ ಇದ್ದೀನಿ. ಹಿಂಗೆ ಹಾಕ್ತೀನಿ ನಾನು. ಹಾಕು. ಸೀರಿಯಸ್ ಆಗಿ ನಾವು ಕಾಣಿಸ್ತಿದ್ವಿ ಬಾಗ್ಲ. ಸ್ಯಾರಿ
Fast food. ಶಾಪಿಂಗ್ ಮುಗಿದಿದೆ 4 ಸ್ಯಾರಿ ಊಟ ಮಾಡ್ಕೊಂಡ್ ಬಂದಿದ್ವಲ್ಲ ಮನೇಲಿ ನಾವು. ತಗೊತಾ ಇದ್ದಾರೆ. ಹೇಳಕ್ಕಾಗಲ್ಲ, ಇದು ನನ್ನ ಮಮ್ಮನ ಹತ್ರ ನಾನೇ ಬ್ಲೌಸ್ ನಾನೇ ನೀಟಾಗಿ ಹೊಲಿಸ್ಬಿಡ್ತೀನಿ. ಇಲ್ಲಿ ನೋಡಿ ನಮ್ಮ ಶಾಪಿಂಗ್ ನೋಡೋಕ್ಕಾಗದೆ ತಲೆ ಚಿಸ್ಕೊಂಡು ಚೆಕ್ ಮಾಡ್ಕೊಂಬಿಡಿ ಇನ್ನೊಂದ್ಸಲ. ಫೈನಲಿ ಶಾಪಿಂಗ್ ಮುಗಿಸಿದ್ದೀವಿ. ನಿಮಗೆ ಈಗ ಪುನಿಯವ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಒಳಗಡೆ ಲೈಟ್ ಅವ್ರ ಟಿ ಶರ್ಟ್ ಚೆನ್ನಾಗಿ ಕಾಣ್ತಿಲ್ಲ, ಒಳಗಡೆ ಲೈಟ್ ಸ್ವಲ್ಪ ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಪ್ಯಾಂಟು ರೆಡಿನೇ ಬರುತ್ತೆ. ನನ್ನ ಸ್ಯಾರಿ ಶಾಪಿಂಗ್ನ ಬೇಗ ಮುಗಿಸಿ ಪುನಿಗೆ ತೊಗೊಳಕ್ಕೆ ಬಂದ್ವಿ. ಹಂಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸ್ಯೂಟ್. ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ಅವನಂತೂ ಹಾಕೊಂಡು ಬಿಚ್ತಾನೆ ಇರಲಿಲ್ಲ. ಇದು ನನ್ನ ರಿಸೆಪ್ಷನ್ಗೆ ಮ್ಯಾಚ್ ಮಾಡ್ತಾ ಇದ್ದೆ. ನನಗೆ 2 ಸೆಲೆಕ್ಟ್ ಆಗಿದೆ, ಒಂದು ಸ್ಯೂಟು ಮತ್ತು ಒಂದು ಶರ್ವಾನಿ. ಇನ್ನೂ ಪ್ರೈಸ್ ಸೆಟ್ ನೋಡಬೇಕು, ನೋಡೋಣ. ಇನ್ನೂ ಸೆಲೆಕ್ಷನ್ ನಡೀತಾ ಇದೆ. ಮುಗೀತು. ಒಂದು 80% ಮುಗಿದಿದೆ, ಇನ್ನೊಂದು 20% ಇದೆ. ಬೇರೆ ಕಡೆ ನೋಡಬೇಕು, ಇಲ್ಲಿ ಎಲ್ಲೂ ಕಲೆಕ್ಷನ್ ಅಷ್ಟಿಲ್ಲ. ಊಟಕ್ಕೆ ಬಂದಿದ್ದೀವಿ, ಶಾಪಿಂಗ್ ಮುಗಿದಿದೆ. ಎಷ್ಟು ಗಂಟೆ ಇತ್ತು ಶಾಪಿಂಗ್? 9 ಗಂಟೆ. ಎಸ್ ಗೈಸ್, ನೆನ್ನೆನೋ ಶಾಪಿಂಗ್ ಇನ್ಕಂಪ್ಲೀಟ್ ಆಯಿತು. ಸೊ ಮತ್ತೆ ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ. ನೆನ್ನೆ ಬಸ್ ಸ್ಟ್ಯಾಂಡ್ಗೆ 9:30ಗೆ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು. ಆದರೆ ಬಸ್ಗೆ ಕಾದ್ವಿ 11:30 ಮನೆಗೆ ಬಂದಾಗ. ಸೊ ಮತ್ತೆ ಇವಾಗ ಮೈಸೂರಿಗೆ ಹೋಗ್ತಿದ್ದೀವಿ, ಶಾಪಿಂಗ್ ಮಾಡಬೇಕು, ಹೊರಗಡೆ ಏನೋ ತಗೋಬೇಕು. ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಣ್ಣ ನೆನ್ನೆ ಶಾಪಿಂಗ್ ಇನ್ಕಂಪ್ಲೀಟ್ ಆಗಿತ್ತು. ಸೊ ಮತ್ತೆ ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ. ಹಾಗೆ ನೆನ್ನೆ ಲೈಟಿಂಗ್ಸ್ ನೋಡಿಲ್ಲ. ಸೊ ಇವತ್ತು ಲೈಟಿಂಗ್ಸ್ ನೋಡಿಕೊಂಡು, ನೆನ್ನೆ ನಾವು ಊಟ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಲೈಟಿಂಗ್ಸ್ ಆಫ್ ಆಗಿಬಿಟ್ಟಿತ್ತು. ಸೊ ಇವತ್ತು ಲೈಟಿಂಗ್ಸ್ ನೋಡಿಕೊಂಡು ಇನ್ನೊಂದು ಅರ್ಧ ಶಾಪಿಂಗ್ ಇದೆ. ಇನ್ನೊಬ್ಬಂಗೆ ಬಟ್ಟೆ ಸಿಕ್ಕಿಲ್ಲ ಅಂದರೆ ಒಂದು ದಾರಿದು ಸಿಕ್ಕಿಲ್ಲ. ಸೊ ತಗೊಂಡು ಬರಬೇಕು, ಬನ್ನಿ ಗೈಸ್. ಗುರು ಸ್ವೀಟ್ಸಲ್ಲಿ ಸ್ವೀಟ್ಸ್ ತಗೊಂಡು ತಿನ್ನಕ್ಕೆ ಅಂತ ಕೂತಿದ್ದೀವಿ ಗೈಸ್. ಪುನಿಗೆ ಮುಹೂರ್ತ ಬಟ್ಟೆ ಅರ್ಸು ರೋಡಲ್ಲೂ ಸಿಗ್ತಿಲ್ಲ. ನನ್ನ ಸ್ಯಾರಿ ಕಲರು ಹುಡುಕಿ ಬೇಜಾರಾಗೋಯ್ತು. ಹತ್ರ ಬಂದಿದ್ದೀವಿ, ಪಾಸ್ ತಗೊಂಡು ಒಳಗಡೆ ಹೋಗ್ಬೇಕು. ಪುನಿಗೆ ಮುಹೂರ್ತ ಬಟ್ಟೆ ಎಲ್ಲೂ ಸಿಕ್ಕಲಿಲ್ಲ. ಹುಡುಕಿ ಸಾಕಾಗಿ ಅಟ್ಲೀಸ್ಟ್ ಎಕ್ಸಿಬಿಷನ್ ಆದರೂ ನೋಡ್ಕೊಂಡು ಹೋಗೋಣ ಅಂತ ಎಕ್ಸಿಬಿಷನ್ಗೆ ಬಂದ್ವಿ. ಇಲ್ಲಿಂದ ಹೋಗಿ ಹುಡ್ಕೋಣ ಅಂದರೆ ಆಲ್ಮೋಸ್ಟ್ ಮೈಸೂರಲ್ಲಿ ಎಲ್ಲ ಕಡೆ ಹುಡ್ಕಿದ್ವಿ. ಸೊ ನನ್ನ ತಂಗಿ ಫ್ರೆಂಡ್ಗೆ ಬೆಂಗಳೂರಲ್ಲಿದ್ದಾರೆ, ವಾಟ್ಸಪ್ ಮಾಡಿದ್ದೀವಿ, ಅಲ್ಲಿ ನೋಡೋಣ. ಇವರಿಬ್ರನ್ನ ಕಳಿಸ್ತಾ ಇದ್ದೀವಿ ನೆಕ್ಸ್ಟ್ ಗೇಮ್ಗೆ ಗೈಸ್ ನಾವು. ಬಂದೋಳೆ ಏನಲ್ಲ, ಭಯ ಇಲ್ಲ ನನಗೆ ಭಯ. ಫೈನಲಿ ಶಾಪಿಂಗ್ ಸಿಗದೆ ಇಷ್ಟೊತ್ತಾಯಿತು. ಕೊನೆಗೂ 9ಕ್ಕೆ ಸಿಕ್ತು ಕ್ಲೋಸಿಂಗ್ ಟೈಮ್. ಸೊ ಕ್ಲೋಸ್ ಆಗಿಬಿಟ್ಟಿತ್ತು, ಅಂಗಡಿ ಇರಲಿಲ್ಲ ಪಾಪ. ಬೇರೆ ಶಾಪಿಂಗ್ ಸಿಕ್ರಿ ಬಳ್ಳಾರಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. 11 ಗಂಟೆಗೆ ಮನೆ ಹತ್ರ ಬಂದಿದ್ದೀವಿ. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬಾಯ್, ಗುಡ್ ನೈಟ್.